ಆಗಿನ ಕಾಲಕ್ಕೆ ಇವರಿಗಿದ್ದಂತಹ ಜನಪ್ರಿಯತೆಗೆ ಇವರೇನಾದರೂ ರಾಜಕೀಯ ಪ್ರವೇಶ ಮಾಡಿದ್ದಿದ್ರೆ ಒಬ್ಬ ಮಹಾನ್ ನಾಯಕನಾಗಿ ಹೊರಹೊಮ್ಮಬಹುದಿತ್ತು. ಇವತ್ತಿನ ರಾಜಕಾರಣಿಗಳ ತರ ತಮ್ಮ ಮುಂದಿನ 3-4 ತಲೆಮಾರುಗಳು ಕೂತ್ಕೊಂಡು ತಿಂದ್ರು ಕರಗದೆ ಇರೋಷ್ಟು ಆಸ್ತಿಯನ್ನ ರಾಶಿ ಹಾಕ್ಬೋದಿತ್ತು. ಆದ್ರೆ ಇವರು ಅದನ್ನ ನೇರವಾಗಿ ತಿರಸ್ಕರಿಸಿ ಆಯ್ಕೆ ಮಾಡ್ಕೊಳ್ಳೋದು ದೇಶ ಪ್ರೇಮವನ್ನ. ಅವರೇ ನಮ್ಮ ಮಹಾರಾಜರಿಂದ ಧರ್ಮ ಪ್ರಕಾಶ ಅನ್ನುವಂತಹ ಬಿರುದನ್ನ ಪಡೆದಂತಹ ಡಿ ಬನುಮಯ್ಯನವರು. ಇವರು ಆಗಿನ ಕಾಲದಲ್ಲೇ ಸಂತೆಪೇಟೆಯಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್. ಸ್ವಾತಂತ್ರ್ಯ ಹೋರಾಟದಿಂದ ಪ್ರೇರೇಪಿತರಾಗಿದ್ದ ಇವರು ಕಾನೂನು ಭಂಗ ಚಳುವಳಿಯಲ್ಲಿ ನೊಂದವರಿಗೋಸ್ಕರ ಆಗಿನ ಕಾಲದಲ್ಲೇ ತಿಂಗಳಿಗೆ 500 ರೂಪಾಯಿಗಳಷ್ಟು ದೇಣಿಗೆಯನ್ನು ನೀಡುತ್ತಿದ್ದಂತಹ ದೊಡ್ಡ ವ್ಯಕ್ತಿ. ಅಲ್ಲದೆ ಸ್ವದೇಶಿ ಚಳುವಳಿ ಬಗ್ಗೆ ಸಾಕಷ್ಟು ಅಭಿಮಾನ ಹೊಂದಿದ್ದ ಇವರು ಸ್ವತಃ ಒಂದು ಪ್ರೌಢಶಾಲೆಯನ್ನು ಸ್ಥಾಪಿಸಿ ಅಲ್ಲಿ ಖಾದಿ ಬಟ್ಟೆಯನ್ನ ಕಡ್ಡಾಯಗೊಳಿಸ್ತಾರೆ. ಜೊತೆಗೆ ಅದೇ ಶಾಲೆಯಲ್ಲಿ ಪ್ರತಿ ವರ್ಷ ಸ್ವದೇಶಿ ವಸ್ತುಗಳ ಪ್ರದರ್ಶನವನ್ನ ಏರ್ಪಡಿಸ್ತಾರೆ. ಯಾವುದೇ ಜಾತಿ, ಧರ್ಮ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಶಿಕ್ಷಣವನ್ನು ನೀಡ್ತಾರೆ. ಈ ಎಲ್ಲಾ ಕಾರ್ಯಗಳಿಂದ ಸಂತುಷ್ಟರಾದಂತಹ ಮಹಾರಾಜರು ಇವರಿಗೆ ಧರ್ಮ ಪ್ರಕಾಶ ಅನ್ನುವಂತಹ ಬಿರುದನ್ನ ನೀಡ್ತಾರೆ. ಈ ರೀಲ್ನ ಬನ್ಮಯಾಸ್ ಕಾಲೇಜಲ್ಲಿ ಓದಿರೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.